ಅಣ್ಣ ಎಕ್ಸಾಮ್ ಬರಿಬೇಕಂದ್ರೆ ಇರಬೇಕು ಪೇಪರ್, ಎಕ್ಸಾಮ್ ಬರಿಬೇಕಂದ್ರೆ ಇರಬೇಕು ಪೇಪರ್. ಜೆನ್ಸಿ ಮನ್ಮತ ಮಾತ್ರ ಫುಲ್ಲು ಸೂಪರ್. ತುಂಬಾ ಅದ್ಭುತವಾಗಿದೆ. ಅಲ್ಟಿಮೇಟ್ ಇನ್ನೊಂದೇನಂದ್ರೆ ನಮ್ಮ ಸೀತಾರಾಮ ಒರಿಜಿನಲ್ ಕ್ಯಾರೆಕ್ಟರ್ನಲ್ಲಿ ಸುಮ್ಮನೆ ಅಂತ ಇರೋ ಹಾಳಾರ್ದವ್ರು ಅನ್ಸಕ್ಬೇಕು ಗಮ್ಮು. ನೆಕ್ಸ್ಟ್ ದೊಡ್ಡ ಡೈರೆಕ್ಟರ್ ಆಗೋ ಎಲ್ಲ ಲಕ್ಷಣಗಳಿದೆ, ಅವರೇ ನಮ್ಮ ಸೀತಾರಾಮ. ಖ್ಯಾತ ನಿರ್ದೇಶಕರು ಹಾಗೂ ನಟರಾಗಿರುವಂತಹ ವಿಕ್ಟ್ರಿ ವಾಸು ಸರ್, ಜೆನ್ಸಿ ಮನ್ಮತ ಹೇಗನ್ನಿಸ್ತು ಸರ್? ಜೆನ್ಸಿ ಮನ್ಮತ ಈಗಿನ ಕಾಲಘಟ್ಟಕ್ಕೆ ಇಂಥ ಚಿತ್ರಗಳು ಬೇಕು. ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಮೋರ್ ಓವರ್ ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅನ್ಕೊಂಡಿರಲಿಲ್ಲ ಕಲರಿಸ್ಟ್ ಆಗಲಿ, ಡೇ ಕಲರಿಸ್ಟ್ ಆಗಲಿ, ಒಂದು ಕ್ಯಾಮ್ರಾಮನ್ ಆಗಲಿ, ಮ್ಯೂಸಿಕ್ ಆಗಲಿ, ಒಂದು ಆರ್ಟಿಸ್ಟ್ ಒಂದು ಸೆಲೆಕ್ಷನ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು. ನೈಸ್. ನೋಡಿ, ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಆಧಾರಿತ ಚಿತ್ರಗಳು, ಶಾರ್ಟ್ ಫಿಲ್ಮ್ಸ್ಗಳು ಬರಬೇಕು. ಮುಂದುವರೆದ ಭಾಗನೂ ಹೀಗೆ ಕಂಟಿನ್ಯೂ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಈ ಥರ ಎಷ್ಟೋ ಒಳ್ಳೊಳ್ಳೆ ವಿಷಯಾಧಾರಿತ ಒಂದು ಶಾರ್ಟ್ ಫಿಲಿಮ್ಸ್ನೆಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ನೋಡಿ ಅರಸಿ ಆಶೀರ್ವದಿಸಿದ್ದಾರೆ. ಅದೇ ರೀತಿ ಈ ಜೆನ್ಸಿ ಮನ್ಮತ ಚಿತ್ರವನ್ನು ನೋಡಿ ಆಶೀರ್ವದಿ ಪ್ರೋತ್ಸಾಹಿಸಿ ಫಿಲಮ್ ಥರನೇ ನೋಡ್ದಂಗೆ ಆಯ್ತಪ್ಪ ನನಗೆ ಪಿಕ್ಚರ್. ಒಳ್ಳೇದಾಗಲಿ. ನಮ್ಮ ಸೀತಾರಾಮ್ ಸರ್ ಸಾಮಾನ್ಯ ಅಲ್ಲ. ಅವ್ರಿಗೋಸ್ಕರ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟವ್ರೆ, ನಮ್ಮಂತವ್ರೆ ಮಾಡಲಿಲ್ಲ ಕೇಳಿ. ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಮೇಕಿಂಗ್ ಸೂಪರ್ ಆಗಿದೆ. ಎಲ್ಲ A1 ತುಂಬಾ ಅದ್ಭುತವಾಗಿದೆ. ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ನಿರ್ಮಾಪಕರಿಗೆ, ನಮ್ಮ ಫೀಮೇಲ್ಸ್ ಆಗಿ ತುಂಬ ಕಮ್ಮಿ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅವ್ರು ಧೈರ್ಯ ಮಾಡಿ ಸಿನಿಮಾ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಸಿನಿಮಾ ಮಾಡೋ ಥರ ಆಗಲಿ ಮ್ಯಾಮ್. ನಿಮ್ಮಿಂದ 100 ಜನ ಕಲಾವಿದರು ಊಟ ಮಾಡಲಿ. ಆ್ಯಂಡ್ ಮೊದಲನೇದಾಗಿ ಶಾರ್ಟ್ ಫಿಲಮ್ ಅಂತಂದಾಗ ನನಗೆ ಫಸ್ಟ್ ತಲೆಯಲ್ಲಿ ಓಡೋದು ಅಷ್ಟು ಇರೋ ಡ್ಯೂರೇಷನಲ್ಲಿ ಒಂದು ಕಂಟೆಂಟ್ನ ಜನಕ್ಕೆ ಹೆಂಗೆ ಅರ್ಥ ಮಾಡಿಸ್ತಾರೆ ಅಂತಂದ್ಬಿಟ್ಟು. ಇದು ತುಂಬ ಚೆನ್ನಾಗಿ ಅರ್ಥ ಆಯಿತು. ಇರೋ ಶಾರ್ಟ್ ಪೀರಿಯಡಲ್ಲೇ ನೀಟಾಗಿ ಕನ್ವೆ ಮಾಡಿದ್ದಾರೆ. ಅದು ಶಾರ್ಟ್ ಮೂವಿಯಲ್ಲಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಮತ್ತು ಎಂಡ್ ಆಗೋಕ್ಕೆ ತುಂಬ ಡ್ಯೂರೇಷನ್ ಕಮ್ಮಿ ಇರುತ್ತೆ. ಸಿನಿಮಾದಲ್ಲಿ ಆದರೆ ತುಂಬ ಡ್ಯೂರೇಷನ್ ಇರುತ್ತೆ, ನಾವು ಅಪ್ಸ್ ಆ್ಯಂಡ್ ಡೌನ್ಸ್ ತೋರಿಸ್ತಾ ಬರ್ಬೋದು. ಇಲ್ಲಿ ಕಾಮಿಡಿ ಕಂಟೆಂಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಕಲಾವಿದರು ತುಂಬ ಚಾರ್ಮಿಂಗ್ ಆಗಿದ್ದಾರೆ. ಆ್ಯಂಡ್ ಬ್ರದರ್, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಅದರಲ್ಲಿ ಆ್ಯಕ್ಟ್ ಅನ್ನೋದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದು ನಿಮ್ಮದು ಆ ಸ್ಟೈಲ್ ಇದೆ ಗೊತ್ತಾ, ಸಿಗ್ನೇಚರು ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸಿನಿಮಾನ ತುಂಬ ಇಷ್ಟಪಟ್ಟೆ. ಮತ್ತು ಇದು ತುಂಬ ದೊಡ್ಡ ಸಿನಿಮಾ ಆಗಬೇಕು ಅಂತ ಆಸೆ ಪಡ್ತೀನಿ. ಕಂಟೆಂಟ್ ಇದೆ ಇದರಲ್ಲಿ. ಸೊ ಆ ಕಾಮಿಡಿ ಕಂಟೆಂಟ್ ತೊಗೊಂಡೆ ಇದಾದಷ್ಟು ಬೇಗ ನೀವು ಪ್ಲ್ಯಾನ್ ಮಾಡಿ ಸಿನಿಮಾ ಮಾಡಿ ಜನಕ್ಕೆ ಇವಾಗ ನಮ್ಗಿರೋ ಪ್ರೆಷರ್ಸಲ್ಲಿ ಎಲ್ಲೋ ಒಂದು ಸಿನಿಮಾ ಅಂತ ಕೂತ್ಕೊಂಡಾಗ ಕಾಮಿಡಿ ಆಗಲಿ ಇಲ್ಲೇನೋ ಸಸ್ಪೆನ್ಸ್ ಆಗಲಿ, ಸಸ್ಪೆನ್ಸ್ ನೋಡಿ 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 ಯಾವಾಗ ನಾವು ಒಂದ್ಸರಿ ಕಾಮಿಡಿ ನೋಡಬೇಕು ಅನ್ಸುತ್ತೆ. ಆಗ ನೋಡಿದಾಗ ಅದು ಕಾಮಿಡಿ ಸಿನಿಮಾ ಯಾವುದನ್ನ ಆಗಿರಲಿ ನಮ್ಗೆ ಅದು ತುಂಬ ಇಷ್ಟಪಟ್ಟು ನೋಡ್ತೀವಿ. ಸೊ ಆ ಕಂಟೆಂಟ್ ಇದರಲ್ಲಿದೆ ಮತ್ತು ಇದರಲ್ಲಿ ಆ ಪವರ್ ಇದೆ ಈ ಸಬ್ಜೆಕ್ಟಲ್ಲಿ. ಇದನ್ನು ಪ್ಲ್ಯಾನ್ ಮಾಡಿ ಆದಷ್ಟು ಬೇಗ ಫ್ಯೂಚರ್ ಸಿನಿಮಾ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಮತ್ತು ಫೀಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಪರ್ಫಾರ್ಮೆನ್ಸಲ್ಲಿ ಎಲ್ಲೂ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರೋ ಅನ್ನೋ ಫೀಲ್ ಆಗಲಿಲ್ಲ. ಅದು ನ್ಯಾಚುರಲ್ ಆಗಿತ್ತು. ತುಂಬ ಚೆನ್ನಾಗಿದೆ ಮ್ಯಾಮ್. ಜೆನ್ಸಿ ನಮ್ಮ ಡೈರೆಕ್ಟ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಇವತ್ತಿನ ದಿನದಲ್ಲಿ ಲೈಕ್ ಜನ್ರೇಷನ್ ಯಾವ ಥರ ಇದೆ ಅಂತ ನಮ್ಮ ಕಣ್ಮುಂದೆ ಕರ್ಕೊಂಬಂದು ತೋರಿಸ್ದಂಗೆ ಆಯಿತು. ಸೊ ಭಾಳ ಚೆನ್ನಾಗಿದೆ. ಆ್ಯಂಡ್ ಟೆಕ್ನಿಕಲಿ ಇಟ್ಸ್ ವೆರಿ ಗುಡ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್. ಯಾಕೆ ಅಂತ ಹೇಳಿದ್ರೆ, ಸೊ ಅನ್ನದಾತರು ಮೊದಲು ಹೋಗಕ್ಕೆ ಅಂದ್ರೆ ಸುಮಾರು ಕಲಾವಿದರು ಹುಡ್ತಾರೆ. ಸೊ ಫಸ್ಟ್ ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ಎಲ್ಲರೂ ಆ್ಯಕ್ಚುಲಿ ಆರ್ಟಿಸ್ಟ್ ಅಂತ ಬಂದಾಗ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ರತಾಪ್ ಅವರು ಹೇಳ್ದಂಗೆ ನಮಗೆ ಇದು ಶಾರ್ಟ್ ಮೂವಿ ಅಂತಲ್ಲ, ಲೈಕ್ ಬಿಗ್ ಮೂವಿ ಕಂಟೆಂಟ್ ಅಂತ ಅನಿಸ್ತು. ಸೊ ಡೈರೆಕ್ಷನ್ ಇಸ್ ವೆರಿ ನೈಸ್. ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು ನಮಗೆ. ಆ್ಯಂಡ್ ಟೆಕ್ನಿಕಲಿ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎವ್ರಿಥಿಂಗ್. ಆ್ಯಂಡ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ನಮಗೆ ಮೇಯ್ನಾಗಿ ನಾವು ಸಿನಿಮಾ ನೋಡಿದಾಗ ಆ್ಯಂಗಲ್ ಹಿಂಗಿಟ್ಟಿದ್ದಾರೆ. ಸೊ ಯಾವ ಥರ ಲೈಕ್ ಕ್ಯಾಮ್ರಾ ಹೆಂಗಿಟ್ಟಿದ್ದಾರೆ ಮತ್ತು ಯಾವ ಥರ ಕಲರಿಂಗ್ ಮಾಡಿದ್ದಾರೆ. ಯಾಕೆಂದರೆ ಇದನ್ನು ನಾವು ನೋಡ್ತಾ ನಮಗೆ ಇದರಲ್ಲಿ ಏನಂತ ಹೇಳಿದ್ರೆ ಸಿನಿಮಾದಲ್ಲಿ ಮುಳುಗೋದಂಗೆ ಆಯಿತು. ಏಕೆಂದರೆ ಇಟ್ಸ್ ಬಿಕಾಸ್ ಆಫ್ ದ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಆಫ್ ಆಲ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸೊ ನನಗೆ ಲೈಕ್ ಇವತ್ತು ಬಂದು ಇನ್ವೈಟ್ ಮಾಡಿ ಒಂದು ಒಳ್ಳೆ ಲೈಕ್ ಸಿನಿಮಾನ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಶೈಲಾ ಮ್ಯಾಮ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಸೊ
ಎಲ್ರಿಗೂ ಒಳ್ಳೇದಾಗಲಿ. ಇದೊಂದು ನಮ್ಮ ಪ್ರತಾಪ ಹೇಳ್ದಂಗೆ ಇದು ದೊಡ್ಡ ಸಿನಿಮಾ ಆಗಲಿ, ಇಂಥ ಸಿನಿಮಾಗಳು ಭಾಳಷ್ಟು ಮಾಡಲಿ, ದೊಡ್ಡ ಸಿನಿಮಾ ಮಾಡಿ ದೊಡ್ಡದಾಗಿ ಗೆಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್. ಥ್ಯಾಂಕ್ ಯು ಭಾರತಿ ಸರ್. ನಮ್ಮ ಮನ್ಮಥ ಇವತ್ತಲ್ಲ, ನನಗೆ ತುಂಬ ವರ್ಷದಿಂದ ಗೊತ್ತು. ನಾಟಿ ಅತ್ತೆ IT ಸೊಸೆ ಅನ್ನೋದರಲ್ಲಿ ನಾನು ಅವ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವನು ತಾನು ಮಾತ್ರ ಬೆಳೆಯಲ್ಲ, ಎಲ್ಲರನ್ನೂ ಬೆಳೆಸ್ತಾರೆ. ಮತ್ತು ಅವ್ರ ಜೊತೆಗಿರೋರು ಅವ್ರ ಸಮವಾಗಿ ಆ್ಯಕ್ಟ್ ಮಾಡಬೇಕು ಅಂತ ಬಯಸ್ತಾರೆ. ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡೋರೆಲ್ಲ ಎಲ್ಲರಿಗೂ ಒಳ್ಳೆಯ ಹೆಸರು ಬರಲಿ ಅಂತ ಮಾಡ್ತಾರೆ. ಆದರೆ ನಾನು ಇವತ್ತು ಅವ್ರು ಕರೆದ್ಬಿಟ್ಟು ಇದನ್ನು ನೋಡಿ ಅಂತ ಅಂದಾಗ ಇಷ್ಟು ಬೇಗ ಮುಗ್ದೋಯ್ತಾ ಅನ್ನಿಸ್ತು. ಏನೋ ಇದೆ ಅಲ್ಲಿ ಅನ್ನಿಸ್ತು. ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ನಮ್ಮ ಮನ್ಮಥ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ನನ್ನ ಆಸೆ. ಶೈಲಾ, ಥ್ಯಾಂಕ್ ಯು ವೆರಿ ಮಚ್. ಟು ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಜಂಜಿ ಮನ್ಮಥ ಮೂವಿ ತುಂಬಾ ಸ್ಪೆಷಲ್. ಇನ್ಫ್ಯಾಕ್ಟ್ ಫಸ್ಟ್ ಆಫ್ ಆಲ್ ನಮ್ಮ ಟೀಮಲ್ಲಿ ಎಲ್ಲ ಲೈಕ್ ಆ್ಯಕ್ಟ್ರಸ್ಗೆ, ಟೆಕ್ನಿಷಿಯನ್ಸ್ಗೆ, ಕ್ಯಾಮ್ರಾಮೆನ್ನು, ನಮ್ಮ ಪೂರ್ತಿ ಟೀಮ್ಗೆ ಲೈಕ್ ತುಂಬ ಸಪೋರ್ಟ್ ಕೊಟ್ಟು ನಮ್ಮನ್ನು ಒಂದು ಈ ಸ್ಟೇಜಲ್ಲಿ ನೋಡೋದಕ್ಕೆ ಸಹಕಾರ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ಆ್ಯಂಡ್ ಸೀತಾರಾಮು ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಸೇರಿರೋ ಎಲ್ಲ ಗೆಸ್ಟ್ಗೆ, ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ. ಅವ್ರು ಟೈಮ್ ಕೊಟ್ಟು ಇಲ್ಲಿ ಬಂದು ಲೈಕ್ ಒಂದು ಅಪಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್. ಸೊ ಎಲ್ಲರೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಸಾರಿ, ಏನು ಡಿಸೈಡ್ ಮಾಡಲಿಲ್ಲ ಹೆಂಗೆ ಮಾತಾಡ್ಬೇಕು ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮಿಸ್ಸಸ್ ಏನಿದೆಯಲ್ಲ, ಈ ಇಂಡಸ್ಟ್ರಿಯಲ್ಲಿ ಬರಬೇಕು, ಈ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಇವತ್ತಿಂದ ವಿಚಾರ. ಒಂದು 3 to 4 ಇಯರ್ಸಿಂದ ಇಲ್ಲ, 6-7 ಇಯರ್ಸ್ನಿಂದ ತುಂಬ ಇದೆ. ಬಟ್ ಖುಷಿ ಆಗ್ತಾ ಇದೆ. ಇವತ್ತು ಜಂಜಿ ಮನ್ಮಥ ಅಂತ ಶಾರ್ಟ್ ಮೂವಿ ಚೆನ್ನಾಗಿ ಮಾಡಿದ್ವಿ. ಇದಕ್ಕೆ ನಿಜವಾಗ್ಲೂ ನಮ್ಮ ಸೀತಾರಾಮ್ ಅವರು ಒಂದು 3 ವರ್ಷದಿಂದ ನಾವು ಫಾಲೋ ಮಾಡ್ತಾ ಇದ್ವಿ. ಅಂತೂ ಇವತ್ತು ಜಂಜಿ ಮನ್ಮಥ ಕಂಪ್ಲೀಟ್ ಆಯಿತು. ಮತ್ತು ಈ ಟೀಮ್, ಈ ಒಂದು ತಂಡ ಏನಿದೆಯಲ್ಲ, ಆರ್ಟಿಸ್ಟು ರಿಯಲಿ ಗ್ರೇಟ್, ಸೂಪರ್. ನಮ್ಗಂದ್ರೆ ಸ್ವಲ್ಪ ಎಲ್ಲೂ ಇದಾಗಿಲ್ಲ. ಎಷ್ಟು ಖುಷಿ ಕೊಡ್ತದಂದರೆ ರಿಯಲಿ ಆರ್ಟಿಸ್ಟ್ ಆಗೋದು. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಕ್ಯಾಮ್ರಾಮ್ಯಾನ್ ಅಲ್ಲಿದ್ದಾರಲ್ಲ, ಅವ್ರು ನಿಜ ನಮಗೆ ರಿಯಲಿ ಎಲ್ಲೂ ಒಂದು ಸ್ವಲ್ಪ ಬೋರ್ ಆಗಿಲ್ಲ. ಇನ್ನೂ ಮಾಡಬೇಕು ಗೊತ್ತಾಗಲಿಲ್ಲ, ಹಾಗೇ ಬರ್ತದೆ ಮೂವಿ. ಸೂಪರ್, ತುಂಬ ಸಂತೋಷ ಆಯಿತು. ಹಿಂಗೆ ನಿಮ್ಮ ಸಹಕಾರ, ನಿಮ್ಮ ಸಂತೋಷ ಇದ್ದಿದ್ರೆ ನಾವು ಕಂಟಿನ್ಯೂ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಮಾಡ್ತಾ ಇರ್ತೀವಿ. ಯಾವಾಗಲೂ ನಿಮ್ಮ ಸಹಕಾರ ಮತ್ತು ನಿಮ್ಮ ಆಶೀರ್ವಾದ ನಮ್ಗೆ ಬೇಕು. ಎಲ್ಲ ಗಣ್ಯರ ಜೊತೆ ಬಂದು ನಾವು ಮೂವಿ ನೋಡಿದ್ದು ತುಂಬ ಖುಷಿ ಆಗುತ್ತೆ. ಇಲ್ಲ, ಡೈಲಾಗ್ ಸ್ವಲ್ಪ ಲಾಸ್ಟಲ್ಲಿ ಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ನನಗೆ ಜೋಶಲ್ಲಿದ್ದಾರೆ ಆಡಿಯನ್ಸ್ ಅಂತ ಗೊತ್ತಾದಾಗ ಡೈಲಾಗ್ ಬರುತ್ತೆ. ಆ ಥರ ಏನಂದರೆ ಇವಾಗ ನಡೀತಿರೋದೇ ಅದು. ಇವಾಗ ಒಬ್ಬ ಹುಡುಗ ಅಂತ ಅಂದಮೇಲೆ, ಬಟ್ ಒಂದು ತಪ್ಪಾಗಿ ತೋರಿಸಿದ್ದೀರ ನೀವು. ಹುಡುಗ ಮಾತ್ರ 4 ಜನ ಹುಡುಗಿರಲ್ಲ, ಒಂದು ಹುಡುಗಿ 5 ಜನ ಹುಡುಗರು, 6 ಜನ ಹುಡುಗರು. ಅವಾಗ ಏನಂತೀರ? ಪಾರ್ಟ್ 2 ಜೆನ್ಸಿ ಮನ್ಮತಿ. ಇಲ್ಲ, ಆ ಥರ ಅಲ್ಲ. ಬಟ್ ನಾವೆಲ್ಲ ಏನು ಗೊತ್ತಾ, ನಾವು ಬಂದ್ಬಿಟ್ಟು ಎಕ್ಸ್ಪೆಷಲಿ ನಾನು ಬಂದ್ಬಿಟ್ಟು ಜೆನ್ಎಕ್ಸ್. ನಾನು ಜೆನ್ಸಿನೂ ಅಲ್ಲ, ಮಿಲಿನಿಯನೂ ಅಲ್ಲ. ಜೆನ್ಎಕ್ಸ್ ಅಂದರೆ ಹುಡುಗಾಡ್ತಿದ್ದೀವಿ, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಅಲ್ಲ ಹೆಂಗೆ ಮಾಡ್ಬೇಕಂದ್ರೆ ಯಾವ ಥರ ಪ್ರೀತಿ ಮಾಡಬೇಕು, ಏನು ಮಾಡ್ಬೇಕಂತ ಅಂದ್ಬಿಟ್ಟು ಹುಡುಕಾಡ್ತಿದ್ದೀವಿ. ಬಟ್ ತುಂಬ ಜನ ಹಿರಿಯರು ಬಂದಿದ್ದಾರೆ ನೋಡಿ. ಅವ್ರನ್ನ ನೋಡಿ ನಾವು ಇವತ್ತೊಂದು ಕಲಿಬೇಕೇನೆಂದರೆ, ಆ ಟೈಮು 6 ಗಂಟೆಗೆ ಸೀತಾರಾಮಣ್ಣ ಹೇಳಿದ 6 ಗಂಟೆಗೆ ಬನ್ನಿ ಅಂತ. ನಾವೆಲ್ಲ 7 ಗಂಟೆಗೆ ಬಂದ್ವಿ, 6:15 ಬಂದ್ವಿ, ಒಂದಿದ್ರಲ್ಲೇ ಬಿಡು ನಡೆಯುತ್ತೆ ಅಂತ. ಬಟ್ ಅವ್ರು 6 ಗಂಟೆ ಅಂದರೆ 5:50 ಎಲ್ಲ ಹಿರಿಯರು ಬಂದಿದ್ರು. ಸೊ ಇದು ಅವರಿಂದ ಎಲ್ಲ ನಾವು ಕಲಿಬೇಕು ನಿಜವಾಗ್ಲು. ಅಂಥವ್ರ ಮುಂದೆ ಇವತ್ತು ಅಣ್ಣ ನೀವು ಅಂಥವ್ರಿಗೆಲ್ಲ ಇವತ್ತು ನಿಮ್ಮ ಸಿನಿಮಾ ಹಾಕಿ ತೋರಿಸಿದ್ದು, ಅಂಥವ್ರೆಲ್ಲ ನೋಡಿದ್ದು, ನೀವು ಅಲ್ಲೇ ಗೆದ್ಬಿಟ್ರಣ್ಣ ನೀವು ಫಸ್ಟ್ ಹೇಳ್ಬೇಕಂದ್ರೆ. ಸೊ ಜೆನ್ಸಿ ಮನ್ಮಥ ಇದು ಏನು ಗೊತ್ತಾ, ಒಂದು ಶಾರ್ಟ್ ಮೂವಿ ಅಂತ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಹೆಂಗಿರ್ತಿತ್ತು ಅಂದರೆ, ಇವಾಗ ಗಿಲ್ಲಿ ನಟ ನೋಡಿ, ನಲ್ಲಿ ಮೂಳೆ ಇದು ಬರ್ತಿದ್ದು, ಮತ್ತು ಎಷ್ಟೊಂದು ಶಾರ್ಟ್ ಮೂವೀಸ್ ಬರ್ತಾರೆ. ಅದನ್ನು ಶಾರ್ಟ್ ಮೂವಿನೇ. ಅದು ಏನಂದರೆ ಒಂದು ಸೀನ್ ತಗೊಂಡು ಆ ಸೀನ್ನ ಇಲ್ಲಿಂದ ಇಲ್ಲಿ 10 ನಿಮಿಷ ಅಷ್ಟು ಒಂದು ಸೀನ್. ಅಂದರೆ ಇವಾಗ ಇಲ್ಲಿ ಪಾತ್ರ ತೊಳೆದಿರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಇಷ್ಟರಲ್ಲಿ ಒಂದು ಕಾಮಿಡಿ ಸೀನ್ ನಡೆಯುತ್ತೆ. ಇದನ್ನ ಶಾರ್ಟ್ ಮೂವಿ ಆಗಿ ತೆಗೆದಿದ್ರು. ಬಟ್ ಈ ಥರ ಒಂದು ಶಾರ್ಟ್ ಮೂವಿಗಳು ಏನಂದರೆ ಸ್ಟಾರ್ಟಿಂಗು ಎಂಟ್ರಿ ಸೇಮ್ ಸಿನಿಮಾ ಥರನೇ ಎಂಟ್ರಿ, ಮಧ್ಯದಲ್ಲಿ ಕಂಟೆಂಟು, ಮತ್ತೆ ಮ್ಯೂಸಿಕ್ಕು, ಮತ್ತೆ ಸಾಂಗ್ ಥರ, ಮತ್ತೆ ಕ್ಲೈಮ್ಯಾಕ್ಸು. ಈ ಥರ ನನಗೆ ಗೊತ್ತಿರೋ ಪ್ರಕಾರ ಸುಪ್ರೀತ್ ಕಾಟಿ ಅವ್ರು ಮಾಡ್ತಾರೆ. ಆ ಥರ ಒಂದು ಸಿನಿಮಾ ಥರನೇ, ಡ್ಯೂರೇಷನ್ ಒಂದು ಕಡಿಮೆ ಅಷ್ಟೇ, ಬಟ್ ಪರ್ಫೆಕ್ಟ್ ಸಿನಿಮಾ. ಅದಾದಮೇಲೆ ಮತ್ತೆ ಇವಾಗ ಜೆನ್ಸಿ ಮನ್ಮಥ, ಮತ್ತೆ ಇನ್ನೊಂದು 2-3 ನೋಡಿದ್ದೀನಿ ನಾನು ಸೀತಾರಾಮಣ್ಣ. ಆ ಥರ ಸೊ ಕಂಪ್ಲೀಟ್ ಚೆನ್ನಾಗಿರುತ್ತೆ ನಿಮ್ದೆಲ್ಲ. ಏನಂದರೆ ನನ್ಗೆ ಗೊತ್ತಿರೋ ಪ್ರಕಾರ ಒಂದೊಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ, ಈ ಥರ ಪ್ರೊಡ್ಯೂಸರ್ ಮ್ಯಾಮ್ ಥರ ಒಂದೊಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ದೊಡ್ಡ ಸಿನಿಮಾಗಳು ಮಾಡಿದಾಗ 100% ಜನ ಕೈ ಹಿಡಿತಾರೆ. ಸೊ ನೋಡಿ, ಇನ್ನೊಂದೇನು ಗೊತ್ತಾ, ಇದು ಬಂದ್ಬಿಟ್ಟೆಲ್ಲ ಯೂಟ್ಯೂಬಲ್ಲಿ ರಿಲೀಸ್ ಆಗೋದ್ರಿಂದ ನಾವೇನು ದುಡ್ಡು ಖರ್ಚು ಮಾಡಬೇಕಾಗಿರೋ. ಏನೋ ಸಿನಿಮಾಗೆ ಬನ್ನಿ ನೋಡಿ, ಸಿನಿಮಾ ನೋಡಿ ಅಂದ್ರೆ ದುಡ್ಡು ಯಾರು ನಿಮ್ಮಪ್ಪ ಕೊಡ್ತಾನ ಅಂತ ಕೇಳ್ತಾರೆ ನನಗೆ. ಇದಕ್ಕೆಲ್ಲ ಏನಂದ್ರೆ ದುಡ್ಡು ಕೊಡೋದಿಲ್ಲ, ಏನಿಲ್ಲ. ಸೊ ಎಲ್ಲ ನೋಡಿ, ಅಂದರೆ ಅವ್ರು ಅಷ್ಟು ಕಷ್ಟಪಟ್ಟು, ತುಂಬ ಕಷ್ಟಪಟ್ಟು ತೆಗ್ದಿರ್ತಾರೆ. ಸೊ ನೀವು ನೋಡೋ ಒಂದು 10 ನಿಮಿಷ 15 ನಿಮಿಷ ಅವ್ರಿಗೆ ಕೊಡೋದ್ರಿಂದ, 2 ಅವರ್ ಅಲ್ಲ, 10-15 ನಿಮಿಷ 20 ನಿಮಿಷ ಕೊಡೋದ್ರಿಂದ
ತುಂಬಾ ಹೆಲ್ಪ್ ಆಗುತ್ತೆ. ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಅವ್ರಿಗೆ ಏನಾಗುತ್ತೆ ಅಂದ್ರೆ ಜನ ನೋಡ್ತಿದ್ದಾರೆ, ನಾನು ಮತ್ತೆ ಏನಾದ್ರು ಮಾಡಬೇಕು ಅಂತ ಅಂತಾರೆ. ಹಂಗೆ ಮಾಡ್ತಾ ಏನಾಗುತ್ತೆ ಅಂದ್ರೆ ಜನ ನೋಡ್ತಿದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ದೊಡ್ಡ ಸಿನಿಮಾನ ಮಾಡೋಣ ಅಂತ ಅಂದ್ಬಿಟ್ಟು ದೊಡ್ಡ ಸಿನಿಮಾನ ಮಾಡ್ತಾರೆ. ಯಾರಿಗೂ ಗೊತ್ತು ಆ ಸಿನಿಮಾ ಹೆಂಗ್ ಬೇಕಾದ್ರೂ ಆಗ್ಬೋದು, ಸೂಫ್ರಮ್ ಸೋನೆ ಆಗ್ಬೋದು, ಕಾಂತಾರಾನೇ ಆಗ್ಬೋದು, KGF ಆಗ್ಬೋದು, ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಸೊ ಅದೇನೆ ಅವಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ರು ನಮ್ಮ ಕಡೆ ತಿರುಗಿ ನೋಡ್ತಾರೆ. ಸೊ ನಮ್ಮಿಂದ ಮಾತ್ರ ಸಾಧ್ಯ. ನಾವು ಇವಾಗ ಇಲ್ಲಿ ನೋಡಿದೀವಿ ಎಷ್ಟೊಂದು ಜನಕ್ಕೆ ಜೆನ್ಸಿ ಮನ್ಮಥ ಅಂತ ಬಂದಿದೆ ಅಂತ ಯಾರು ನೋಡೇ ಇರಲ್ಲ, ಗೊತ್ತೇ ಇರಲ್ಲ. ಅವರಿಗೆಲ್ಲ ನಾವು ಹೇಳ್ಬೇಕು, ನಾವು ಹಾಕೋ ಒಂದು ಸ್ಟೇಟಸ್, ನಾವು ಹಾಕೋ ಒಂದು ಸ್ಟೋರಿಯಿಂದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಈ ತರ ಎಲ್ಲ ಮಾತಾಡಕ್ ಬರಲ್ಲ, ಡೈರೆಕ್ಟ್ ಹೋಗ್ಬಿಡ್ತೀನಿ ಮ್ಯಾಟ್ರಿಗೆ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಸಿಂಪಲ್ ಒಂದು ಮಾತಾಡ್ಬಿಡೋಣ. ಎಕ್ಸಾಂಪಲ್ ಅಣ್ಣ ಜೋಶರ್ ಇರ್ಬೇಕು ಅಣ್ಣ ಮಾತಾಡ ಅಣ್ಣ. ಎಕ್ಸಾಮ್ ಬರಿಬೇಕಂದ್ರೆ ಇರ್ಬೇಕು ಪೇಪರ್, ಎಕ್ಸಾಮ್ ಬರಿಬೇಕಂದ್ರೆ ಇರ್ಬೇಕು ಪೇಪರ್. ಜೆನ್ಸಿ ಮನ್ಮಥ ಮಾತ್ರ ಫುಲ್ಲು ಸೂಪರ್. ಇದೆಲ್ಲ ಇಲ್ಲ, ನಾನು ಮೈನ್ ಹೇಳ್ತೀನಿ ನೋಡಿ. ಜೆನ್ಸಿ ಮನ್ಮಥ ಬಗ್ಗೆ ಜೆನ್ಸಿ ಮನ್ಮಥ ಬಗ್ಗೆ ಮೈನ್ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಮ್ಗೆಲ್ಲ ಜಾಸ್ತಿ ನೋವಾದಾಗ ನಾವು ಹೋಗಿ ಮಾಡಿಸ್ಕೊತೀವಿ ಮಸಾಜು, ಎಲ್ಲರೂ ಮಾಡಿಸ್ಕೊತೀವಿ. ಏನು ಎಲ್ಲ ಮನೆಯಲ್ಲ ಮಾಡಿಸ್ಕೊತೀವಿ, ಎಲ್ಲ ನಾವು ಮದುವೆ ಆಗಿಲ್ಲ, ಸ್ವಲ್ಪ ಆಚೆ ಹೋಗ್ತೀವಿ ಅಷ್ಟೇ. ಅಲ್ಲ, ನಮ್ಗೆಲ್ಲ ಕೈಕಾಲು ನೋವು ಬಂದ್ರೆ ನಾವು ಮಾಡಿಸ್ಕೊತೀವಿ ಮಸಾಜು. ಆದ್ರೆ ಜೆನ್ಸಿ ಮನ್ಮಥ ಎಲ್ಲರೂ ನೋಡ್ಬೇಕಾಗಿರುವಂತ ಒಂದು ಒಳ್ಳೆ ಮೆಸೇಜ್. ಎಲ್ಲರೂ ಇದನ್ನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಏನಿಲ್ಲ, ಏನ್ ಗೊತ್ತಾ, ಮತ್ತೆ ನೀವು ಇದೆಲ್ಲ ಏನಾಗ್ತಿದೆ ಅಂದ್ರೆ, ಸೊ ಅಲ್ಲ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇವಾಗ ನಾರ್ಮಲ್ ಆಗ್ಬಿಟ್ಟಿದೆ. ಸಿಚುವೇಶನ್ಶಿಪ್, ರಿಲೇಶನ್ಶಿಪ್, ಏನೇನೋ ಶಿಪ್ಗಳಿದೆ. ಅಯ್ಯೋ, ನಮಗೆ ಗೊತ್ತಾಗಿದೆ ಅವಾಗ ಒಂದೇ ಶಿಪ್, ಟೈಟಾನಿಕ್ ಶಿಪ್. ಅದು ಬಿಟ್ಟು ನಮಗೇನು ಗೊತ್ತಿರಲಿಲ್ಲ. ನನಗೆ ಒಂದು ಹುಡುಗಿ ನೋಡಿ, ಒಂದ್ ಹುಡುಗಿ ನೋಡ್ಬಿಟ್ಟು ಹಿಂಗ ಹುಡುಗಿ ನೋಡ್ಬಿಟ್ಟು ಹಿಂಗ್ ನಕ್ಕದ್ಲು ಅಂತ ಅಂದ್ರೆ ಒಂದು ವಾರ ನೋಡ್ತಾ ಇದ್ವಿ. ಇವ್ರು ಎಲ್ಲಾರು ಹಿಂಗ್ ನೋಡಿದ ತಕ್ಷಣ ಹಿಂಗ್ ಹೋಗ್ತಾರೆ, ಹೆಂಗೆ ನೀವು ನನ್ನ ಜೀವ, ನೀವು ಅಂದ್ರೆ ಇಷ್ಟ. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಗೊತ್ತಾ, ಹುಡುಗಿರಿಗೆ ಸುಮ್ಮನೆ ಹಿಂಗೆ ಮೊನ್ನೆ ಶೋ ಮಾಡಿದ್ವಿ, ಶೋ ಅಲ್ಲಿ ಬರುತ್ತೆ, ಮುಂಚೆನೆ ಹೇಳ್ಬಿಡ್ತಾ ಇದೀನಿ. ಒಂದು ಡೈಲಾಗ್ ಇದೆ, ಮೇಡಮ್, ಸುಮ್ಮನೆ ನೀವು ಯಾಕೆ ಅಂತ ಕೇಳಿ. ಅಲ್ಲ, ನಾನು ಆಮೇಲೆ ಪೂರ್ತಿ ಡೈಲಾಗ್ ಹೇಳ್ತೀನಿ ಅವಾಗ. ಆದ್ರೆ ಅಲ್ಲಿ ಈ ತರ ಹೇಳಿಲ್ಲ, ಬಟ್ ಇಲ್ಲಿ ಗೊತ್ತಾಗ್ಬೇಕು ಅಂತ. ಮೇಡಮ್, ನೀವು ಕೇಳಿದ್ರೆ ನಾನು ಆಸ್ತಿ ಕೊಟ್ಬಿಡ್ತೀನಿ, ನನ್ನ ಟೈಮ್ ಕೊಟ್ಬಿಡ್ತೀನಿ, ನನ್ನ ಗಾಡಿ ಕೊಟ್ಬಿಡ್ತೀನಿ, ನನ್ನ ಬೈಕ್ ಕೊಟ್ಬಿಡ್ತೀನಿ, ನನ್ನ ಒಡೆ ಎಲ್ಲ ಕೊಟ್ಬಿಡ್ತೀನಿ. ಆದ್ರೆ ನನ್ನ ಜೀವ ಮಾತ್ರ ಕೊಡಲ್ಲ. ಯಾಕಂದ್ರೆ ನೀವೇ ನನ್ನ ಜೀವ ಮೇಡಮ್. ಇಲ್ಲ ಸ್ಟೇಜ್ ಮೇಲೆ ಮಸ್ಕ ಹೊಡ್ಬಿಟ್ಟು ಈ ತರ ಮೊನ್ನೆ ಒಂದು ಸಿಂಪಲ್ ಆಗಿ ಒಂದು ಶೋ ಅಲ್ಲಿ ಇದೇ ತರ ಮಾಡಿ ಬರ್ತಾ ಇದೆ, ಒಂದು ಹೊಸದು. ಈ ತರ ಮಾಡಿದ ತಕ್ಷಣ ಹುಡುಗಿ ನೈಟ್ ಮೆಸೇಜ್ ಆಗ್ತಾರೆ, ಹಾಯ್ ನಿಜಾನ ಸೀರಿಯಸ್ ಅಂತ. ನಾನಂದ್ರೆ ಅನ್ಕೊಂಡೆ, ಓಕೆ, ಈ ತರ ಹಿಂಗೆಲ್ಲ ಮಾತೆಲ್ಲ ಬೀಳಿಸ್ಕೊಳ್ಳೋದ್ರೆ ಬಟ್ ಏನಂದ್ರೆ ಒಂದು ಪ್ರೀತಿ ಅನ್ನೋದಿದೆ ಗೊತ್ತಾ, ಅದೊಂದು ಪ್ರೀತಿ. ಅದು ಹೇಳ್ಬೇಡ ಬಿಡ. ಲಾಸ್ಟ್ ಒಂದೇ ಒಂದು ಮಾತು ಹೇಳ್ತೀನಿ. ಅಣ್ಣ, ಆಳೆ ಅರ್ಧವ್ರೆ ಅನ್ಸಕ್ಬೇಕು ಗಮ್ಮು. ನೆಕ್ಸ್ಟ್ ದೊಡ್ಡ ಡೈರೆಕ್ಟರ್ ಆಗೋ ಎಲ್ಲ ಲಕ್ಷಣಗಳಿದೆ, ಅವರೇ ನಮ್ಮ ಸೀತಾರಾಮು. ಅದೇ ಪರ್ಸೆಂಟ್ ಒಳ್ಳೇದಾಗ್ಲಿ ಅಣ್ಣ, ನಿಮ್ಗೆ ಒಳ್ಳೇದಾಗ್ಲಿ. 100% ದೇವ್ರ ಹತ್ರ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿತ್ತು. 100% ಎಲ್ಲ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ನವಾಜ್ ಸರ್. ಸುಪ್ರೀತ್ ಸರ್. ಸೊ ಆ್ಯಕ್ಚುಲಿ ಶಾರ್ಟ್ ಫಿಲಮ್ ತುಂಬ ಚೆನ್ನಾಗಿದೆ, ಮೊದಲೇ ನೋಡಿದ್ದೆ ನಾನು. ಜೆನ್ಸಿ ಮನ್ಮಥ ಈ ಜನ್ರೇಷನ್ಗೆ ಏನು ಮಾಡಬೇಕು, ಕಂಟೆಂಟ್ ಯಾವ ಥರ ಮಜಾ ಕೊಡುತ್ತೆ ಅದನ್ನು ನೀಟಾಗಿ ಸ್ಕ್ರೀನ್ ಪ್ಲೇ ಮೇಲೆ ತಂದಿದ್ದಾರೆ ನಮ್ಮ ಸೀತಾರಾಮು. ಭಾಳ ಒಳ್ಳೆ ಗೆಳೆಯ, ಒಳ್ಳೆ ವ್ಯಕ್ತಿ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಇನ್ನೊಂದು ಅರ್ಜಿ ಇದೆ, ಏನಾದರೂ ಮಾಡಬೇಕು ಬಾ ಮಗ ಶಾರ್ಟ್ ಫಿಲ್ಮ್ಸ್ ಮಾಡೋಣ, ಯಾವಾಗಲೂ ಕಾಲ್ ಮಾಡ್ತಾ ಇರ್ತಾನೆ. ಒಳ್ಳೇದಾಗ್ಲಿ, ತುಂಬ ಚೆನ್ನಾಗಿ ಮಾಡಿದೆ ಮಗ, ಹಿಂಗೆ ಸಿನಿಮಾ ಮಾಡು. ಆಮೇಲೆ ಪ್ರೊಡ್ಯೂಸರು. ಸೊ ಇವಾಗಿನ ಯೂಟ್ಯೂಬ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಲ್ಗರಿಸಮ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟು ನಾವು ಹಾಕಿರೋ ದುಡ್ಡು ರಿಟರ್ನ್ ಬರ್ತಾ ಇಲ್ಲ. ಇವಾಗೆಲ್ಲ ಮೊದಲೆಲ್ಲ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಆ್ಯಂಗಲ್ ಏನೋ ಶೂಟ್ ಮಾಡಿ ಒಂದು 50,000 60,000 ಮುಗಿಸ್ತಾ ಇದ್ರು. ಇವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದ್ರೆ 2 ರಿಂದ 3 ಲಕ್ಷ ಬೇಕು ಮಿನಿಮಮ್. ಸೊ ಅದಕ್ಕೆ ರಿಟರ್ನ್ ಬರಬೇಕು ಅಂದ್ರೆ ಒಂದು 4-5 ಮಿಲಿಯನ್ ಹೋಗ್ಬೇಕು. ಸೊ ಯೂಟ್ಯೂಬ್ ಅಲ್ಲಿ ರಿಟರ್ನ್ ಬಂದಿಲ್ಲ ಅಂದ್ರೂ ಸೊ ಪ್ರೋತ್ಸಾಹ ಮಾಡಬೇಕು ಅಂತ ದುಡ್ಡು ಹಾಕಿರ್ತೀರಾ. ಸೊ ನಿಮ್ಗೆ ಧನ್ಯವಾದಗಳು. ಸೊ ನಿಮ್ಮಿಂದ ಒಂದಷ್ಟು ಜನ ಆರ್ಟಿಸ್ಟ್ಗಳು ಸ್ಕ್ರೀನ್ ಮೇಲೆ ಬರ್ತಾ ಇರಲಿ. ಮತ್ತೆ ನಮ್ಮ ಲೇಡೀಸು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಒಂದು ಕಲಾವಿದ ಅಂದಮೇಲೆ ಪಾತ್ರ ಯಾವುದು ಅಂತ ನೋಡಬಾರ್ದು, ಒಬ್ರು ಈ ಪಾತ್ರ ಮಾಡ್ಬೇಕಾ ಏನು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ನಮ್ಮ ಅಂಜಲಿ ಅಂತೂ ಆಕ್ಚುಲಿ ಫೇವ್ರೇಟ್ ಅವ್ರು ನಮ್ಗೆ. ಯಾಕಂದ್ರೆ ನಾನು ಕಲಾಕಾರ 1 ಹಿಡಿದು ಕಲಾಕಾರ 3 ಸೀನ್ ಇಲ್ಲ ಅಂದ್ರೂ ಅವ್ರ ಕಮಿಟ್ಮೆಂಟ್ ನೋಡಿ ನಾನು ಅವ್ರ ಸೀನ್ ಬರೆದು ಮಾಡಿದ್ದು. ಸೊ ಆಕ್ಚುಲಿ ಒಂದು ಎಕ್ಸಾಂಪಲ್ ಕೊಡ್ಬೋದು ಅವ್ರನ್ನ. ಯಾಕಂದ್ರೆ ನಾನು ಯಾವುದೇ ಸೀನ್ ತಗೊಂಡ್ರು ಬೇರೆಯವರು ತುಂಬಾ ಜನ ಹೇಳ್ತಾರೆ ಇದನ್ನು ಏನಕ್ಕೆ ಮಾಡ್ತೀಯ ಅನ್ನೋ ಥರ. ಸೊ ಅಮ್ಮ ನಮಗೆ ಯಾವಾಗ್ಲೂ ಸುಪ್ರೀತ್ ನೀನು ಕರಿ, ನಾನು ಬರ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ ಬಂದು ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ.
ಸೊ ಅಲ್ಟಿಮೇಟ್ಲಿ ಇನ್ನೊಂದೇನಂದ್ರೆ ನಮ್ಮ ಸೀತಾರಾಮ್ ಒರಿಜಿನಲ್ ಕ್ಯಾರೆಕ್ಟರ್ನಲ್ಲಿ ಸುಮ್ಮನೆ ಅಂತ ಇರೋ ನೀನು ಗಾಬರಿ ಬೆಳ್ಬೇಡಲ್ಲ. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಇದೇ ಥರ ಸಿನಿಮಾ ಮಾಡುವಾಗ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್. ಇಲ್ಲಿ ಗ್ಯಾಪಲ್ಲಿ ನವಾಜ್ ಸರ್ ಏನೋ ಹೇಳ್ಬೇಕು. ನವಾಜ್ ಏನು ಮಾಡಿಲ್ಲ ಅಂತೆಲ್ಲ ಮಾಡ್ಬಿಟ್ಟು ಏನಂದ್ರೆ ಇನ್ನೊಂದೇನಂದ್ರೆ ಇದು ಮೈನ್ ಎಲ್ಲರಿಗೂ ಇಷ್ಟ ಆಗೋ ಕಾರಣ. ಮತ್ತೆ ನಾವು ಪೇರೆಂಟ್ಸ್ ಎಲ್ಲ ಏನಿದೀವಿ ಗೊತ್ತಾ, ನಾವೆಲ್ಲ ಏನಿದೀವಿ ಇದನ್ನ ನೋಡ್ಬೇಕಾದ್ರೆ ಅಯ್ಯೋ ಇದೆಲ್ಲ ಹಿಂಗೆ ಹಗ್ಗಿಂಗ್ ಸೀನ್ ಇದೆ ಅಲ್ಲ ಇದನ್ನ ಬಂದ್ಬಿಟ್ಟು ಒಂದು ಕಾಮಿಡಿಯಾಗಿ ನೋಡಿ, ಕಾಮಿಡಿಯಾಗಿ ಮಾತ್ರನೇ ನೋಡಿ, ಅದನ್ನ ಮಾತ್ರ ಮೈಂಡಲ್ಲಿ ಟೈಮ್ ಪಾಸು. ಸೊ ನಿಮ್ಗೊಂದು ಟೈಮ್ ಪಾಸು ಮತ್ತು ಅವ್ರು ಪಟ್ಟಿರೋ ಶ್ರಮ, ಅವ್ರಿಗಿರೋ ಟ್ಯಾಲೆಂಟ್ ಅದನ್ನ ಮಾತ್ರ ನೋಡಿ. ಮತ್ತು ಮೈನ್ಲಿ ಇದು ಇಷ್ಟು ಚೆನ್ನಾಗಿ ಬರೋ ಕಾರಣ ನೀವು ಬರೆದಿರೋದು. ಇದಕ್ಕಿಂತ ಮೈನ್ ಹೈಲೈಟ್ ಏನಂದರೆ ಇದು ಇಷ್ಟು ಚೆನ್ನಾಗಿ ನಮಗೆ ಕಾಣಿಸೋ ಕಾರಣ, ಇಷ್ಟು ಬರೋ ಕಾರಣ ಮೈನ್ DOP ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಮತ್ತು DOPಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಇಬ್ಬರಿಗೂ. ಮತ್ತೆ ಮಾಡಿರೋಂಥ ಎಲ್ಲ ಆರ್ಟಿಸ್ಟ್ಗಳೂ ಅಷ್ಟೇ, ಅದು ಆ್ಯಕ್ಟಿಂಗ್ ಅಂತ ಅನ್ಸೋದಿಲ್ಲ, ನಿಜ ಅಂತಾನೆ ಅನ್ಸುತ್ತೆ. ಮೈನ್ಲಿ ಸೀತಾರಾಮ್ ಅವ್ರದ್ದು ಮಾತ್ರ ತುಂಬ ನಿಜ ಅನ್ನಿಸ್ತು, ಬಟ್ ವ್ಯಕ್ತಿ ಆ ಥರ ಅಲ್ಲ ಬಿಡಿ. ಚಿಕ್ಕದಾಗಿದ್ರೆ ತುಂಬ ಚೊಕ್ಕದಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಟೀಮ್. ಥ್ಯಾಂಕ್ ಯು. ಆಕ್ಚುಲಿ ಭಯ ಆಗ್ತಿದೆ ಇಷ್ಟೊತ್ತೆಲ್ಲ ಮಾತಾಡ್ಬಿಟ್ಟು ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗ್ತಿದೆ ಸರ್, ಯಾಕಂದ್ರೆ ಇಷ್ಟು ಹಿರಿಯರು ಮತ್ತೆ ನಾವ್ ಎಷ್ಟೇ ಕಷ್ಟಪಟ್ರು, ಏನೇ ಕತೆ ಬರೆದ್ರು, ಏನೇ ನಾವು ಮಾಡಿದ್ರು, ಎಷ್ಟೇ ಕಷ್ಟಪಟ್ರು, ಆಡಿಯನ್ಸ್ ರಿಯಾಕ್ಷನ್ಸ್ ಮತ್ತೆ ನಮ್ಮ ಹಿರಿಯರು ಅಂದ್ರೆ ಸೀನಿಯರ್ಸ್ ನೋಡಿ ನೀವು ಪ್ರಶಂಸೆ ಕೊಟ್ಟಾಗ್ಲೇ ನಮ್ಮ ಕಷ್ಟ ಎಲ್ಲ ಮರ್ತೋಗ್ಬಿಡ್ತೀವಿ. ಸೊ ಬಹಳ ಖುಷಿ ಆಯ್ತು ಸರ್. ಅಂದ್ರೆ ನಮ್ಮ ನಾನು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ಸ್ಗೆ. DOP ಸರ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಸಂತ್ ಸರ್ ಆಲ್ಮೋಸ್ಟ್ 1 ವರ್ಷದಿಂದ ನಾವು ಜೊತೆ ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ಅಲೆಕ್ಸ್ ಸರ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಡಿಟರ್ ಕೀರ್ತಿ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ DA ಕಲರಿಸ್ಟ್ ಗುರು ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಕಲಾವಿದರನ್ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ ಪ್ಲೀಸ್. ತುಂಬಾ ಕಷ್ಟಪಟ್ಟಿದ್ದಾರೆ ಸರ್, ಅಂದ್ರೆ ರಿಹರ್ಸಲ್ಸ್ಗೆ ಆಗಿರ್ಬೋದು, ಮತ್ತೆ ಶೂಟ್ ಟೈಮಲ್ಲಿ ಬರೀ 2 days ಅಲ್ಲಿ ಈ ಶೂಟಿಂಗ್ ನ ಮುಗಿಸ್ದ್ವಿ. ಪ್ರೊಡ್ಯೂಸರ್ ತುಂಬಾ ಸಪೋರ್ಟಿವ್ ಸಿಕ್ತು. ನಮ್ಮ ಶೈಲಾ ಮ್ಯಾಮ್ ಆಗಲಿ, ನಮ್ಮ ಮಧು ಸರ್ ತುಂಬಾ ಸಪೋರ್ಟ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಂದ್ರೆ ನಾವೇನೇ ಮಾಡಕ್ ಹೋದ್ರು ಪ್ರೊಡ್ಯೂಸರ್ಸ್ ಬಹಳ ಸಪೋರ್ಟ್ ಬೇಕಾಗತ್ತೆ. ನಾವು ಮುಂದೆ ಏನೇ ಅಂದ್ರೆ ತುಂಬಾ ಹ್ಯೂಜ್ ಆಗಿ ಯೋಚನೆ ಮಾಡಕ್ ಪ್ರಯತ್ನ ಪಡ್ತೀವಿ. ಅಂದ್ರೆ ಈಗ ಹಳೆ ನಾವು ಸಿನಿಮಾಗಳು ನೋಡ್ತಾ ಇದ್ದು ತುಂಬಾ ಎನ್ಕರೇಜ್ಮೆಂಟ್ ಸಿಗುತ್ತೆ. ಅಂದ್ರೆ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಸೂ ಫ್ರಮ್ ಸೋ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ಇನ್ನೂ ಅಡ್ವಾನ್ಸ್ ಆಗಿ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಥಾಟ್ಸ್ ನಮ್ಮಲ್ಲಿ ಡೈಲಿ ಓಡ್ತಾ ಇರುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ಅಂದ್ರೆ ಏನೇ ಭಯ ಅಂದ್ರೆ ಈಗ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಭಯ ಇರುತ್ತೆ. ಸೊ ಆದ್ರೆ ಒಳ್ಳೊಳ್ಳೆ ಥಾಟ್ಸ್ ಆಗಲಿ, ಒಳ್ಳೊಳ್ಳೆ ಸ್ಟೋರೀಸ್ ಆಗಲಿ ನಮ್ಮಲ್ಲಿ ಇರುತ್ತೆ. ಅಂದ್ರೆ ಸುಪ್ರೀತ್ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮಂತ ಇನ್ನ ಸಣ್ಣ ಆಕ್ಟರ್ಸು, ನಿರ್ದೇಶಕರಾಗಿರ್ಬೋದು. ಸೊ ಪ್ರೊಡ್ಯೂಸರ್ಸ್ಗೆ ಒಳ್ಳೆ ನಾವು ಧೈರ್ಯ ತುಂಬಬೇಕಾಗತ್ತೆ. ಸೊ ಈ ಕಂಟೆಂಟ್ಸ್ ಮುಖಾಂತರ ಧೈರ್ಯ ತುಂಬಿದೀವಿ ಅಂತ ಅನಿಸ್ತು. ಯಾಕಂದ್ರೆ ನಮ್ಮ ಎಲ್ಲ ಸೀನಿಯರ್ಸ್ ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲ ಆಕ್ಟರ್ಸ್ ಆಗಿರ್ಬೋದು, ಸೊ ಎಲ್ಲ ನೋಡಿದಾಗ ಅವ್ರ ಪ್ರಶಂಸೆ ಕೊಟ್ಟಾಗ ನಮ್ಗೆ ಅನಿಸ್ತು ಮುಂದೆ ಇನ್ನೂ ಯಥೇಚ್ಛವಾಗಿ ಹ್ಯೂಜ್ ಆಗಿ ನಾವು ಕಂಟೆಂಟ್ಸ್ ಅನ್ನ ಬರೀಬೋದು ಅಂತ ಒಂದು ಎನ್ಕರೇಜ್ಮೆಂಟ್, ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ರೀತಿ ಎನ್ಕರೇಜ್ಮೆಂಟ್ ಕೊಡ್ತಾ ಇರ್ರಿ. ಶೈಲಾ ಮ್ಯಾಮ್ ಅಂಡ್ ಮಧು ಸರ್, ಕಂಗ್ರ್ಯಾಚುಲೇಷನ್ ನಿಮ್ಮ ಫಸ್ಟ್ ಕಂಟೆಂಟ್ಗೆ. ಇದೇ ರೀತಿ ಇನ್ನ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ ಮಾಡ್ತಾ ಇರ್ರಿ, ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಇಷ್ಟೆಲ್ಲ ಹೇಳ್ತಾ ನನ್ನ ಬಗ್ಗೆ ಸೀತಾರಾಮು ತುಂಬಾ ಕಾಟ ಕೊಟ್ಟಿದ್ದೀನಿ ನಾನು, ಅಯ್ಯೋ ಅನ್ನಿಸ್ಬಿಡ್ತೀನಿ ಪಾಪ. ಅಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮು, ಅವ್ರ ಜೊತೆ ವರ್ಕ್ ಮಾಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಇದುವರೆಗೂ ನಮಗೆ ಅವ್ರ ಪ್ರೊಡ್ಯೂಸರ್ ಅಂತ ಫೀಲ್ ಆಗಿಲ್ಲ. ಯಾಕಂದ್ರೆ ಅಷ್ಟು ಫ್ರೆಂಡ್ಲಿ ಆಗಿ, ಸರ್ರು ಅಷ್ಟೇ ಏನೋ ನಮ್ಮ ಬ್ರದರ್ ತರ ಫೀಲ್ ಆಗುತ್ತೆ. ಅವ್ರು ನಿಜವಾಗ್ಲು ಸೀರಿಯಸ್ ಆಗಿ ನಾವು ಬರಲ್ಲ ಅಂತಂದ್ರೆ ಬೇಜಾರು ಮಾಡ್ಬಿಟ್ಟು ಇಲ್ಲ ಬ್ರದರೇ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾನು ಬರಲ್ಲ ಅಂತ ಹೇಳಿದ್ರೆ ಇಲ್ಲ ಬರಲೇಬೇಕು ಅಂತ ಹೇಳ್ತಾರೆ. ಫ್ಯಾಮಿಲಿ ಆಗ್ಬಿಟ್ಟಿದೀವಿ ನಾವೆಲ್ಲ. ಆಂಕರು ಅಷ್ಟೇ, ನೀವು ಸೋ ಸ್ವೀಟ್, ನನಗೆ ಭಾರಿ ಇಷ್ಟ ಆಗ್ಬಿಟ್ಟಿದ್ದಾರೆ. ಇಂಥ ಟೀಮಲ್ಲಿ ವರ್ಕ್ ಮಾಡಿದ್ದು ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು. ಮೊದಲಿಗೆ ನಂಗೆ ಸೀತಾರಾಮ್ ಸರ್ ಈ ಚಾನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ನಿಮಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ 2 days. ನಾನು ಎಲ್ಲೂ ಸ್ಟೇ ಆಗ್ತಿರ್ಲಿಲ್ಲ, ಬಟ್ ತುಂಬ ಲೇಟ್ ನೈಟ್ ಸ್ಟೇ ಆಗಿ ಆ್ಯಂಡ್ ತುಂಬ ಸೀತಾರಾಮ್ ಸರ್ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಕ್ಟಿಂಗಲ್ಲಿ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟೀಮ್. ಎಲ್ರಿಗೂ ನಮಸ್ಕಾರ. ನೋಡಿರ್ಬೋದು ನಾನು ಜೀ ಕನ್ನಡ ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟು. ಸೊ ಇಲ್ಲಿ ತುಂಬ ದೊಡ್ಡ ಸರ್ಸ್ ಕೂತ್ಕೊಂಡಿದ್ದಾರೆ. ಸರ್ ಎಲ್ರಿಗೂ ನಮಸ್ಕಾರ. ಅಂದರೆ ಸರ್ ಫಸ್ಟ್ ಹೇಳಿದಾಗ ಒಂದು ಕಂಟೆಂಟ್ ಇದೆ, ಕಾಮಿಡಿ ಮಾಡ್ತೀರಾ ಅಂತ ಕೇಳಿದಾಗ ಕಂಟೆಂಟ್ ಕೇಳಿರಲಿಲ್ಲ, ಓಕೆ ಸರ್ ಅಂತ ಹೇಳಿದ್ದೆ. ಬಟ್ ಓಕೆ ಅಂತ ಹೇಳಿದೆ ಅಂದರೆ ತುಂಬ ಚೆನ್ನಾಗಿ ಕಾಮಿಡಿ ಕಂಟೆಂಟ್ ಮಾಡಿದ್ದಾರೆ. ಸೊ ಇದು ಚೆನ್ನಾಗಿರುತ್ತೆ ಅಂತ ಓಕೆ ಅಂತ ಹೋಗಿ ಮಾಡಿದ್ವಿ. ಬಟ್ ಯಾರು ಎಂಜಾಯ್ ಮಾಡಿದ್ರಿಲ್ಲೋ ಗೊತ್ತಿಲ್ಲ. ಸೊ ಕುತ್ಕೊಂಡು ನಾನು ಅಂಜಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಮೊದಲಿಗೆ ಬಂದಿರೋಂಥ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂತು ನಮ್ಮ ಸಿನಿಮಾನ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ, ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಟೀಮಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸೀತಾರಾಮ ಸರ್ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ಮಧು ಸರ್ ಆ್ಯಂಡ್ ಶೈಲಾ ಮ್ಯಾಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಸಣ್ಣ ಸನ್ಮಾನ ಕಾರ್ಯಕ್ರಮ ಹಾನರಿಂಗ್ ಇಟ್ಕೊಂಡಿದ್ದೀವಿ. ನಮ್ಮ ಬಸ್ ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.